ನಿಮ್ಮ ಹೆಸರು? ಮಾದೇಶ್ ಅಂತ. ಇದು ಯಾವ ಊರು? ಇದು ಅರಸ್ಕುಪ್ಪ. ಅರಸ್ಕುಪ್ಪನ ಎಲ್ಲಿ ಬರುತ್ತೆ ಇದು? ಡೈನಿಕೋಟೆ ಪಕ್ಕದಲ್ಲಿ. ಎಷ್ಟು ಕಿಲೋಮೀಟರ್? ಡಂಗ್ನಿಕೋಟೆ ಇಂದ 2 ಕಿಲೋಮೀಟರ್ ಸರ್. ಹೌದಾ? ಈ ಹೋರಿ ನಿಮ್ದೇನಾ ಇದು? ಹೌದು ಸರ್. ಏನೇ ಸಿಟಿ ಅವ್ರದ್ದು? ಅವ್ರ ಹೆಸರು ಕುಮ್ಮಣ್ಣ ಅಂತ. ಹೋರಿ ಹೆಸರು ಏನು ಇಟ್ಟಿದ್ದೀರಾ? GKM ಬ್ರಹ್ಮ ಅಂತ. GKM ಬ್ರಹ್ಮ. ಹೌದು. ಏನು ಹಲ್ಲಲ್ಲಿ ಏನಾಗಿದೆ ಹೋರಿದು? ಇದು ಕಡೆ ಬಿದ್ದೈತೆ ಸರ್. ಎಲ್ಲಿ ತಗೊಂಬಂದಿದ್ದು ಹೋರಿ ಇದು? ತಗೊಂಬಂದಿದ್ದು UP ಸೀನಣ್ಣ ಅವ್ರ ಹತ್ರ. ಹೌದಾ? ಹೌದು. ಹಲ್ಲಲ್ಲಿ ಏನಾಗಿದೆ ನೀವು ತಂದಾಗ? ಅದು 4 ಕಲಿತಪ್ಪ. 4 ಕಲಿತು ಅವಾಗ. 4 ಅಲ್ಲ? ಎಷ್ಟು ವರ್ಷ ಆಯ್ತು ನೀವು ತಂದು? 4 ವರ್ಷ ಆಯ್ತು ಸರ್. ತಂದು 4 ವರ್ಷ. 4 ವರ್ಷದಿಂದ ನೀವೇ ಸಾಕ್ತಾ ಇದ್ದೀರಾ? 4 ವರ್ಷದಿಂದ ನಾವು ಇಟ್ಕೊಂಡಿದ್ದೀವಿ. ಏನು ಹೋರಿ ಸ್ಪೆಷಾಲಿಟಿ? ಒಳ್ಳೆ ಹಬ್ಬ ಮಾಡುತ್ತೆ. ಏನು ಪಿಪಿನ ಕುಚ್ಚ? ಕುಚ್ಚು ಸರ್. ಕುಚ್ಚು. ಹೌದು. ಎಷ್ಟು ಅಡಿ ಇರುತ್ತೆ ಕುಚ್ಚು? ಕುಚ್ಚು 4 ಅಡಿ ಹಾಕ್ತೀವಿ. ಹೌದಾ? ಹೆಂಗೆ ಏನು ಆಕ್ಷನಲ್ಲಿ ಬರ್ತದ ರನ್ನಿಂಗಲ್ಲಿ ಇದೆಯಾ? ಆಕ್ಷನ್ ಸರ್. ಆಕ್ಷನ್ ವಿತ್ ರನ್ನಿಂಗು ಐತೆ. ಹಾಂ. ಇದುವರೆಗೂ ಯಾವ ಹಬ್ಬದಲ್ಲೂ ಕೈ ಹಾಕಿಲ್ಲ. ಆ ಥರ ಇಟ್ಕೊಂಡಿದ್ದೀವಿ. ನಾನು ಬೆಳಗ್ಗೆ ಸ್ನಾನಕ್ಕೆ ಮಾಡ್ತೀವಿ, ನೀರು ಕುಡಿತೀವಿ. ಆ ಥರ ಡೈಲಿನೂ ಈ ಥರ ಗುಮ್ಮಾಕ್ಬಿಟ್ಟು ಊರಿನ ತಯಾರಿ ಇದರಲ್ಲಿ ಇಟ್ಕೊತೀವಿ ಫುಲ್ಲು. ಹೌದು. ಮತ್ತೆ ಇದು ಏನೆಲ್ಲ ಹಾಕಿದ್ವಿ ಈ ವರ್ಷ ಹಬ್ಬಕ್ಕೆ? ಈ ವರ್ಷ ಎಲ್ಲ ಹಬ್ಬಕ್ಕೂ ಹಾಕಿದ್ವಿ. ಮತ್ತೆ ಮೊನ್ನೆ ಡೈನಿಕೋಟೆಗೆ ಹಾಕಿದ್ವಿ. ಆಮೇಲೆ ಇಲ್ಲಿ ದುರ್ಗ ಹತ್ರ ಮತ್ತೆ ದಾಸನಪುರಕ್ಕೆ ಹಾಕಿಲ್ಲ. ಇನ್ಯಾವ್ದಪ್ಪ ಇದು ಯೂಕತ್ಪಲ್ಲಿ ತಿಮ್ಸಂದ್ರ, BS ತಿಮ್ಸಂದ್ರ, ಈ ಥರ ಒಂದು 6 ಆ ಕಡೆ 7 ಆ ಕಡೆಗೆ ಹಾಕಿದ್ವಿ. ಎಷ್ಟೆಷ್ಟು ರೌಂಡ್ ಬಿಡ್ತೀರಾ? ನಾವು 3 ರೌಂಡ್ ಸರ್. ಯಾವ ಕಂಪಲ್ಸರಿ 3 ರೌಂಡ್ ಹಾಕ್ತಿದ್ದೀವಿ. ಇದು ಬಿಟ್ಟು ಇನ್ಯಾವ್ದಾರು ಹೋರಿ ಕಟ್ಟಿದ್ದೀರಾ ನೀವು? ಇಲ್ಲ ಸರ್, ಇದು ಮುಂಚೆ ಇದು ಮುಂಚೆ 2 ಇದ್ವು. ನಾವು ಮಾಡ್ದಾಗ ಇದು ತಗೊಂಬಂದಿದ್ದು. ಹೌದಾ? ಇನ್ಯಾರ್ಗನ್ನ ಮಾರ್ತೀರಾ ಹೋರಿನ? ಇಲ್ಲ ಸರ್, ಕೊಡಲ್ಲ. ಇನ್ಯಾರಿಗೂ ಕೊಡೋದಿಲ್ಲ ಹೋರಿನ? ಹೋರಿ ಮಾರಾಟಕ್ಕಿಲ್ಲ. ಮಾರಾಟಕ್ಕಿಲ್ಲ. ಇದು ಬಿಟ್ಟು ಇನ್ಯಾವ್ದಾನ ಹೋರಿ ಕಟ್ಟಿದ್ದೀರಾ ನೀವು? ಸರ್ ನನ್ನ ಇದಕ್ಕೆ ಮುಂಚೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಮುಂಚೆ ನಾನು ಕಟ್ಟಿದ್ದೆ. ಅದು ಇದು ಕಾಯಿಲೆ ಬಂದು ಡೆತ್ ಆಗಾಯ್ತು. ಹೌದಾ? ಅದ್ರ ಹೆಸರು ಏನು ಇಟ್ಟಿದ್ರೆ? ಅದ್ರ ಹೆಸರು VMS ಟಗರು ಅಂತ. ಏನು? VMS ಟಗರು ಅಂತ. VMS ಟಗರು ಅಂತ. ಇದು ಹಬ್ಬಕ್ಕೆ ಉಳಿಬೇಕು ಅಂದ್ರೆ ಏನು ಮಾಡಬೇಕು ಸರ್? ಎಲ್ಲರೂ ಹಳ್ಳಿಕರೆಲ್ಲನೂ ಮನೆಗೆ ಒಂದೊಂದು ನಾಟಿ ಹಸು ಇಡಬೇಕು. ಹಸು ಇಡಬೇಕು ಸರ್, ಕಂಪಲ್ಸರಿ ಬೇಕದು. ಹೋರಿ ಇಡಬೇಕು ಅಂತ ಹೇಳ್ತಾ ಇದ್ದೀರಾ? ನಾಟಿ ಹಸು ಆದ್ರೇನೆ ಹೋರಿ ಆಟೋಮೆಟಿಕ್ ಆಗಿ ಬರುತ್ತೆ. ಎಲ್ಲಾರ ಮನೆಗೂ ಹಳ್ಳಿಕರು ಹೋರಿ ಸಾಕ್ಬೇಕಂತ. ಅಂದ್ರೆ ಮನೆಗೆ ಒಂದು ಹಸು ಕಟ್ಟಿದ್ರೆ ಹೋರಿಗಳು ಉಳಿತವೆ ಅಂತ. ಹೋರಿಗಳು ಉಳ್ತವೆ ಮತ್ತೆ ಬೆಳಿತವೆ ಅಂತ. ಹೌದು ಸರ್. ಒಂದು ಮನೇಲಿ ಒಂದು ನಾಟಿ ಹಸು ಇದ್ರೆ ಒಂದು ಮನೆ ಪ್ರಕೃತಿ ಆಗುತ್ತೆ. ಹೆಂಗ್ ನಡೀತು ಈ ವರ್ಷ ಹಬ್ಬಗಳು? ಈ ವರ್ಷ ಹಬ್ಬಗಳೆಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದ್ವು ಸರ್. ಬರೋ ವರ್ಷನೂ ಎಲ್ಲ ಊರಲ್ಲಿ ಮಾಡ್ತಾರೆ ಅಂತ ಗ್ಯಾರಂಟಿ ಇಟ್ಕೊಂಡಿದ್ದೀವಿ. ಇನ್ನು ಮಾಡ್ಬೇಕಾಗಿರೋ ಊರೆಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇದೀವಿ. ಈಗ ಎಷ್ಟು ಹೋರಿಗಳಿರ್ಬೋದು ನಮ್ಮ ಹೊಸೂರು ತಾಲೂಕಲ್ಲಿ ಹಬ್ಬದೋರಿಗಳು? ಸುಮಾರು ಒಂದು 300 ಹೋರಿ ಇದಾವೆ ಸರ್. 300-400 ಹೋರಿ ಇರ್ತವೆ. ಹಾವೇರಿ ಕಡೆ ಎಲ್ಲ ಹಬ್ಬಗಳು ಹೋಗ್ತಾ ಇರ್ತೀರಾ? ಹೌದು ಸರ್, ವರ್ಷ ಹೋಗ್ತೀವಿ. ಈ ದೀಪಾವಳಿಗೆ ಹೋಗಿ ಬರ್ತೀವಿ ನಾವು. ಹೌದಾ? ಹೌದು ಸರ್. ನಾಟಿ ಹಸನ್ನು ಉಳಿಸಿ ಎಲ್ಲ ಮಳೆ ಬೆಲೆ ಎಲ್ಲ ಆಗುತ್ತೆ. ಅದೇ ತರ ಹಬ್ಬಗಳು ಇರುತ್ತೆ, ಯಾವಾಗೂ ಇರುತ್ತೆ. ಈ ತರ ಯಾವಾಗೂ ನಾಟಿ ಹಸ ಇಲ್ಲ ಅಂದ್ರೆ ಹಬ್ಬನೂ ಇರಲ್ಲ, ಮಳೆ ಬೆಲೆನೂ ಇಲ್ಲ. ಇದು ನಿಜ. ಇದು ಹೆಂಗೆ ಮನೆಯಲ್ಲಿ ಎಲ್ಲಾರನ್ನು ಮುಟ್ಸೋಡ್ತಾ? ಇದು ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇವಾಗ ಹತ್ರ ಇದೀವಿ ನೋಡಿ, ಏನು ಮಾಡಲ್ಲ, ಏನೂ ಇಲ್ಲ ಪ್ರಾಬ್ಲಮ್. ನಮ್ಮ ಮನೆ ಹೆಣ್ಮಕ್ಳ ಸಮೇತ ಎಲ್ಲಾರು ಇಟ್ಕೊಂತ ಇದ್ದಾರೆ, ಮೇಯಿಸ್ತಾರೆ. ಹೌದು ಸರ್. ಮೇಯ್ಸಕ್ ಹೋಗಲ್ಲ, ಮನೆ ಹತ್ರನೇ ಕಟ್ಟಕೊಂತೀವಿ. ಅದೇ ಮನೆ ಹತ್ರ ಇಟ್ಕೊಳ್ಳೋಕೆ ಸಾಕಕ್ಕೆ ಏನು ತೊಂದರೆ ಇಲ್ಲ. ತುಳಿಯೋದು ಪೂರ ಅವ್ರ ಮಗಳಿದ್ದಾರೆ ನಮ್ಮ ತಂಗಿ, ಅವ್ರು ಏನೇ ಮಾಡ್ಕೊಡ್ತಾರೆ ಸರ್. ಏನು ಸಮಸ್ಯೆ ಏನಿಲ್ಲ. ಏನಿಲ್ಲ ಸರ್, ಆ ಥರ ಎಲ್ಲ ಏನು. ಹೊಸಬ್ರನ್ನ ಸೇರ್ಸುತ್ತಾ ಸರ್? ಹೊಸಬ್ರನ್ನ ಸೇರ್ಸಲ್ಲ. ಹೊಸಬ್ರನ್ನ ಸೇರ್ಸಲ್ಲ. ಏನಂದ್ರೆ ನಿಮ್ಮ ಬ್ರ್ಯಾಂಡು? GKM ಬ್ರಹ್ಮ. GKM ಬ್ರಹ್ಮ. ಹೌದು. ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 97 86 07 15. ಸರಿ ನಿಮ್ಮ ಮಾಹಿತಿ ಧನ್ಯವಾದಗಳು. ಥ್ಯಾಂಕ್ ಯು.